ಏನು ಮುತಿ ಅದು? ಬಯಸಿ ಬಂದದ್ದು ಅಂಗಭೋಗ, ಬಯಸದೆ ಬಂದಿದ್ದು ಲಿಂಗಭೋಗ. ಆಗ ಕಳವಿ ನಾರಾಯಣಗೌಡ ಏನಂತಾನ, ನಾನು ಸಂಕಲ್ಪ ಮಾಡೋದ್ರೊಳಗಾಗಿ ನಾನು ಇಂಥ ಮಹಾನ್ ಧೈರ್ಯಶಾಲಿ, ಬಲಶಾಲಿ, ಶಕ್ತಿಶಾಲಿ, ಕುದುರೆಯ ಅತ್ಯಂತ ಸವಾರಗಾರ, ನಿಪುಣ, ಕುದುರೆಯನ್ನು ಓಡಾಡಿಸುವುದರಲ್ಲಿ ಅತ್ಯಂತ ನಿಪುಣ ಅಂಥವನೇ ನನಗೆ ದೊರಕಿದ್ದು, ಇದು ನನ್ನ ಭಾಗ್ಯ ಅಂತವನ್ನ ಆಹ್ವಾನ ಮಾಡಿಕೊಂಡ. ಆದ್ರೆ ಅವ ಯಾರಿದ್ದವ? ಯಾವನಿಗಾಗಿ ಅವ ಭಯ ಪಡ್ತಾ ಇದ್ದ, ಯಾವಾತನಿಗಾಗಿ ಅವ ಅನಿಸ್ತಾ ಇದ್ದ, ನನ್ನ ಮಗಳನ್ನು ಒಯ್ತಾನಂತೇನು ಭಯ ಇತ್ತಲ್ಲ, ಅವನೇ ಇವನಾಗಿದ್ದ. ಆದರೆ ವೇಷ ಮಾತ್ರ ಬದಲು ಮಾಡಿದ್ದ. ಸಿದ್ಧ ಪುರುಷರಲ್ಲಷ್ಟು ಸಾಮರ್ಥ್ಯ ಇರ್ತದ್ರಿ, ಬೆಕ್ಕಾದಾಗ್ತಿರ್ತಾರವರು. ಎಂತಿಂಥ ರೂಪಗಳು ಸಹಿತ ತಗೊಳಕ್ ಬರ್ತದೆ. ಹಾಗಾಗಿ ಪರವಾಗಿಲ್ಲ, ನೀ ಬೇಡಿದಷ್ಟು ಸಂಬಳ ಕೊಡುತ್ತೇನೆ, ನೀನು ಬೇಡಿದಂಥ ಊಟ ಕೊಡುತ್ತೇನೆ, ನಿನಗಾವ ಸುಖವನ್ನು ಅನುಭವಿಸಲು ನಿನಗೆ ಆಶ್ರಯ ಬೇಕೋ ಅದನ್ನೆಲ್ಲ ಕೊಡುತ್ತೇನೆ. ಮೊದಲೊಂದಿಷ್ಟು ಆ ಕುದುರೆ ಪಾಗದೊಳಗಿರತಕ್ಕಂಥ ಕುದುರೆಯನ್ನು ತಗೊಂಡು ನೀನು ನನ್ನ ರಾಜ್ಯದ ಆವರಣದಲ್ಲಿ ಒಂದಿಷ್ಟು ನನ್ನ ಮುಂದೆ ನೀನು ಓಡಾಡಿಸಿ ತೋರಿಸ್ಬೇಕು, ನನಗೆ ನಾನು ನಂಬ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪರವಾಗಿಲ್ಲ ಗೌಡ್ರಿ ಅಂದ. ಆ ಕುದುರೆಯನ್ನು ನೋಡಿದ ಕೂಡಲೇ ಹುಂಕರಿಸ್ಲಿಕ್ಕತ್ತು, ಕಾಲು ಕೆದರಾಕತ್ತು. ಹೋಗಿ ಆ ಕುದುರೆಯನ್ನು ಹಿಡಿತಾನ, ತಡೀಲಗಾಮ ಹೊರಗೆ ತರ್ತಾನೆ. ರಾಜಂಗಳದಲ್ಲಿ ಕುದುರೆಯನ್ನು ಮೇಲೆ ಹತ್ತಿ ಸುತ್ತ ಹಾಕಕ್ಕೆ ಶುರು ಮಾಡಿದ. ಬಹಳ ಭಯಂಕರವಾಗಿ ಅದ್ಭುತವಾಗಿ ಓಡಾಟ ಮಾಡಕತ್ತ. ಒಂದೊಂದು ಸಲ ಈ ಕುದುರೆ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಅಷ್ಟು ಎತ್ತರ ಜಿಗಸಾವ, ಮತ್ತೆ ಕೆಳಗೆ ತರಾವ, ಇತ್ತಿಂದ ಹತ್ತು ಜಿಗಸಾವ, ಓಡಿಸಾವ. ಒಮ್ಮೆಲೆ ಲಗಾಮ್ ಜಟ್ಕಿ ಹೊಡೆದು ಜಾಗಿನ ಮ್ಯಾಲನ ಕುದುರೆ ನಿಲ್ಲಿಸ್ತಿದ್ದಂತ. ಈ ಎಲ್ಲ ಕೌಶಲ್ಯ ನೋಡಿ ಆ ನಾರಾಯಣನಿಗೆ ಬಹು ಸಂತೋಷವಾಯಿತು. ಆ ಚಾಂಡಾಲಿನ ಮೇಲೆ ಯಾವಾಗಲಾದರೂ ಬರಲಿ, ಅವ ಹೆಂಗನೂ ಬರಲಿವ, ಅವನನ್ನು ಹೋಗಿ ಹಿಡಿದು ತರುವಂಥ ಶಕ್ತಿ ನನಗೆ ಬಂತು, ಭಲೆ ಭಲೆ ಅಂಥೇಳಿ ಅವನನ್ನು ಶಬ್ಬಾಷೆ ಹೇಳ್ತಾನೆ. ಮತ್ತೆ ಮತ್ತೆ ಬೀರದೇವರ ಹಾಗನ ಕುದುರೆ ಮೇಲೆ ಹಾರಿಸ್ತಾ ಇದ್ದಾನೆ. ಒಂದೊಂದು ಸಲ ಇವನ ಕಣ್ಣಿಗೆ ಕಾಣಿಸಲಾರ್ದಂಗೆ ಮೇಲೆತ್ತರ ಕಾರಿಸಿ ಕೆಳಗೆ ತರ್ತಾ ಇದ್ದಾನೆ. ಒಂದು ಸಲ ಏನು ಮಾಡ್ತಾನೆ, ಆ ಕುದುರೆಯನ್ನು ಹತ್ತಿ 7 ಮಜ್ಜಲಿ ಮಾಡದ ಮೇಲೆ ಇದ್ಲಲ್ಲ ಮಗಳು, ಕನಿಕಾಮಾಲೆಯ ಹತ್ತಿರನ ಕುದುರೆ ತಗೊಂಡು ಮ್ಯಾಲ ಮಾಡದ ಮೇಲೆ ಹೋಗ್ತಾ ಇದ್ದಾನೆ. ಕ್ಷಣದಲ್ಲಿಯೇ ಜಗದ್ಗುರು ರೇವಣ ಸಿದ್ದೇಶ್ವರ ಸ್ಮರಣೆ ಮಾಡ್ತಾನೆ. ಸದ್ಗುರುಗಳು ಪ್ರಗಟ್ಟಾಗಿ ಪ್ರತ್ಯಕ್ಷರಾಗಿ ಶಿವಸಿದ್ಧ ಬೀರನನ್ನ ಕೇಳ್ತಾ ಇದ್ದಾರೆ. ಅಪ್ಪ ಬೀರಲಿಂಗೇಶನೇ, ಈ ಸಮಯದಲ್ಲಿ ನನ್ನ ಸ್ಮರಣೆ ಮಾಡಿದೆಯಲ್ಲ, ನನ್ನನ್ನು ಧ್ಯಾನ ರೂಪದಲ್ಲಿ ಕರೆ ಮಾಡಿದೆಯಲ್ಲ, ಯಾಕೆ ಅಂತ ಗುರುಗಳು ಕೇಳಿದಾಗ ಗುರುಗಳಿಗೆ ಹೇಳುತ್ತಾನೆ, ಹೇ ಜಗದೊಡೆಯ ವಿಶ್ವನಾಥ ಪರಮ ಸದ್ಗುರುನಾಥ, ನಾನು ಇಂದು ನಗರಿ ಪಟ್ಟಣದ ಕಳಿವಿ ನಾರಾಯಣಗೌಡನ ಮಗಳಾಗಿರತಕ್ಕಂಥ ಕಾಮರತಿಯನ್ನು ಬೆಳ್ಳಿಗಿರಿಗೆ ತಗೊಂಡು ಹೋಗಬೇಕು. ಆದ್ದರಿಂದ ಲಗ್ನ ಆಗಲಾರ್ದನ, ಮದುವೆ ಆಗಲಾರ್ದನ, ಗುರು ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ
ಕೊರಳಿಗೆ ಮಾಂಗಲ್ಯ ಕಟ್ಟಲಾರ್ದನ ಹಂಗ ತಗೊಂಡು ಹೋದೆ ಅಂತಂದ್ರೆ ಅಪರಾಧ ಆಗುತ್ತೆ. ಆದ್ದರಿಂದ ತಮ್ಮ ಅಮೃತ ಹಸ್ತದಿಂದ ಇಲ್ಲಿ ನಮ್ಮ ಲಗ್ನ ಮಾಡಿ ನಮಗೆ ಅಕ್ಷತ ಹಾಕಿ ಮುಂದಿನ ಯಾತ್ರೆಗೆ ಪ್ರಯಾಣಕ್ಕೆ ನಮಗೆ ಅನುವು ಮಾಡಿಕೊಡಬೇಕು ಅಂತ ಗುರು ಪ್ರಾರ್ಥನಾ ಮಾಡ್ತಾನೆ. ತಕ್ಷಣ ಸದ್ಗುರುನಾಥ ತನ್ನ ಮಾಯಿಯಿಂದ ದೇವಲೋಕನ 7 ಮನೆಗಳ ಅಂತಃಪುರದಲ್ಲಿರ್ತಕ್ಕಂಥ ಕನಕಾಮಾಲೆಯಲ್ಲಿ ಅಲ್ಲೆಲ್ಲ ದೇವತೆಗಳನ್ನು ಕೂಡಿಸ್ಕೊಂಡು ಅಷ್ಟದಿಕ್ಪಾಲಕರನ್ನು, ಸಪ್ತ ಋಷಿಗಳನ್ನು, ಬ್ರಹ್ಮಾದಿ ದೇವತೆಗಳನ್ನು, ಗಂಧರ್ವ ಕಿನ್ನರ ಕಿಂಪುರುಷರನ್ನು ಎಲ್ಲ ಕೂಡಿಸಿಕೊಂಡು ಗುರು ಸಮ್ಮುಖದಲ್ಲಿ ಅವನಿಗೆ ಸುರ್ಗಿಯನ್ನು ಮಾಡಿ ಕೈಗೆ ಕಂಕಣವನ್ನು ಕಟ್ಟಿ ಭೋರ್ಜಗಲಿಯನ್ನು ನಿರ್ಮಿಸಿ ಆ ಕನಿಕಾಮಾಲೆ ಮತ್ತು ಬೀರದೇವರ ಕಲ್ಯಾಣ ಕಾರ್ಯಕ್ರಮ ಸಮಾರಂಭವನ್ನು ಮಾಡಿ ಅವರಿಗೆ ಅಕ್ಷತೆ ಹಾಕಿ ದಂಪತಿಗಳನ್ನಾಗಿ ಮಾಡಿ ವಧೂವರರಿಗೆ ಶುಭಾಶೀರ್ವಾದ ಮಾಡಿದ ಕ್ಷಣ ಸದ್ಗುರುಗಳ ಶ್ರೀಚರಣಕ್ಕೆ ಸತಿಪತಿಗಳು ಸಾಷ್ಟಾಂಗ ಎರಗಿ ಆ ಬಳಿಕ ಗುರುದೇವರು ನಿರ್ಗಮನ ಮಾಡಿದರು. ಕನಿಕಾಮಾಲೆಯನ್ನು ಕುದುರೆ ಮೇಲೆ ಎತ್ತಿ ಕೂಡಿಸ್ಕೊಂಡ, ಹಣೆ ಮೇಲೆ ಮುತ್ತಿನ ದಂಡಿ, ಕೊರಳೋಳು ಮಾಂಗಲ್ಯ, ಕಾಲುಂಗರ ಮುತ್ತೈದೆತನ ಬಳೆಗಳು ಮೂಗುನತ್ತ ಹಾಕಿ ಆಕೆಲ್ಲ ಶೃಂಗಾರ ಮಾಡಿಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಆ ಮಾಡ್ಯಾದೊಳಗಿಂದ ಕೆಳಗೆ ಜಿಗದ. ನಾರಾಯಣಗೌಡ ನೋಡ್ತಾ ಇದ್ದಾನ. ನೋಡಿ ಅವನಿಗೆ ಭಯಂಕರ ಕೋಪ ಬಂತು. ಚಾಂಡಾಲ, ಘಾತ್ ಮಾಡಿದೆಯಲ್ಲ, ಕುದುರೆಯ ರಾವುತನೆಂದು ಮನೆಯೊಳಗೆ ಪ್ರವೇಶ ಮಾಡಿ ಇಂದು ನನಗೆ ಮೋಸ ಮಾಡಿಕೊಂಡು ನನ್ನ ಮಗಳನ್ನ ತಗೊಂಡು ಹೊಂಟಿ ಅಂತ ಎಲ್ಲ ತನ್ನ ಸೈನಿಕರನ್ನು, ಪ್ರಜೆಗಳನ್ನು ಹೇಳ್ತಾನ. ಆ ದುಷ್ಟನನ್ನು, ಮಹಾ ಚಾಂಡಾಲನನ್ನು ಹಿಡಿತರಬೇಕು ಅಂತ ಆಜ್ಞೆ ಮಾಡ್ತಾನೆ. ಬೀರದೇವರ, ನಿನ್ನಲ್ಲಿ ಪುರುಷತ್ವ ಇತ್ತು ಅಂತಂದ್ರೆ ನಾನು ಬೆಳ್ಳಿಗಿರಿ ಮಹಾಪಟ್ಟಣದ ಮಹಾದ್ವಾರ ಪ್ರವೇಶ ಮಾಡೋಕ್ಕಿಂತ ಮುಂಚಿತನ ಹಿಡಿದಿ ಅಂದ್ರೆ ನಿಜವಾದಂಥ ಗಂಡಸು ಅಂತ ಕನಿಕಾಮಾಲೆಯನ್ನು ಕುದುರೆ ಮೇಲೆ ಕೂತ್ಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ನಾರಾಯಣಗೌಡನ ಸೇನಾಧಿಪತಿಗಳೆಲ್ಲ ಬೆನ್ನತ್ತಾರೆ. ಅವರೆಲ್ಲ ಅವರು ಕೂಡ ಕುದುರೆ, ಢಾಲ, ಖಡ್ಗ, ಬಾಲಿ, ಅನಂತ ಅಸ್ತ್ರಗಳನ್ನು ತಗೊಂಡು ಬೆನ್ನತ್ತಾನೆ. ಬಾಣ ಬಿಲ್ಲುಗಳು ಬಿಡ್ತಾ ಇದ್ದಾರೆ. ಎಲ್ಲರನ್ನ ಬೀರದೇವರ ಸಂವರಿಸಿ ಅವರನ್ನೆಲ್ಲ ಹೆದರಿಸಿ ಆ ತಾಯಿ ಕನಕಾಮಾಲೆಯನ್ನು ತಗೊಂಡು ಮದುವೆಯಾಗಿ ಬೆಳ್ಳಿಗಿರಿ ಪಟ್ಟಣದ ಮಹಾದ್ವಾರದ ಸಮ್ಮುಖದಲ್ಲಿ ಬರುವುದರೊಳಗಾಗಿನ ಅವರ ಅಕ್ಕಳಾಗಿರತಕ್ಕಂಥ ಮಾಯಕ್ಕ ದೇವಿ ಸೊಡ್ಡಾರತಿಯನ್ನು, ನಿವಳಾರತಿಯನ್ನು ಕುಂಭ ಕಳಸದೊಂದಿಗೆ ತಮ್ಮ ಮಗಳನ್ನು ಪುರಪ್ರವೇಶ ಮಾಡಿಕೊಳ್ಳಕ್ಕೆ ಎಣಿಯಾಗಿ ನಿಂತಿದ್ಲು. ಬೀರದೇವರ ಆಕಾಶ ಮಾರ್ಗವಾಗಿನ ಆ ಕಾಮರತಿಯನ್ನು ಸಮೇತವಾಗಿ ಅಕ್ಕನ ಮುಂಭಾಗದಲ್ಲಿ ಕುದುರೆಯನ್ನು ಕೆಳಗಿಳಿಸಿಕೊಂಡು ಹೋಗಿ ತಾಯಿ ಮಾಯಕ್ಕ ದೇವಿ ಶ್ರೀಶರಣಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಕನಿಕಾಮಾಲೆಯು ಸಂತೋಷಪಟ್ಟು ಆಕೆನೂ ಕೂಡ ನಮಸ್ಕಾರ ಮಾಡ್ತಾಳೆ. ಮಾಯಕ್ಕ ದೇವಿ ಆನಂದ ಅಶ್ರುಗಳನ್ನು ಚೆಲ್ಲುವುದರ ಜೊತೆಗೆ ಬೀರನ ತಲೆ ಮೇಲೆ ಕೈ ಆಡಿಸಿಕೊಂಡು, ಅಪ್ಪ ನೀ ಎಂಥ ಧನ್ಯನೋ, ಆಗಲಾರದ ಕಾರ್ಯವನ್ನು, ಮಿಕ್ಕಿದ ಕಾರ್ಯವನ್ನು, ಸಾಧಿಸಲಾರತಕ್ಕಂಥ ಕಾರ್ಯವನ್ನು ಸಾಧಿಸಿಕೊಂಡು ಆ ಹುಲಿ ಮನಿ ಒಳಗಿರತಕ್ಕಂಥ ಹುಲಿ ಮರಿಯನ್ನು ತಂದಂಗಾತಲ್ಲೋ ಬೀರ ಅಂಥೇಳಿ ಮುತ್ತಿನ ಆರತಿಯನ್ನು ಅವನಿಗೆ ಬೆಳಗಿ ನಿವಳಾರತಿಯನ್ನು ಮಾಡಿಕೊಂಡು ಬೆಳ್ಳಿಗಿರಿಯ ಮಹಾಪಟ್ಟಣಕ್ಕೆ ಕರೆದೊಯ್ದು ತಮ್ಮ ಮತ್ತು ಮಗಳಾಗಿರತಕ್ಕಂಥ ಕಾಮರತಿಯನ್ನು ಮೃಷ್ಟಾನ ಭೋಜನ ಮಾಡಿಸಿ ಅವರಿಗೆ ಪ್ರಪಂಚ ಪಾರಮಾರ್ಥದ ಸುಮಾರ್ಗವನ್ನು ತೋರಿಸುತ್ತಾ ಬೆಳ್ಳಿಗಿರಿಯಲ್ಲಿ ವಾಸ್ತವ್ಯ ಮಾಡಿಕೊಂಡು ಬರ್ತದೆ. ಸೂತ್ರ ಸಂಚಾಲಕರು ನನ್ನ ಕಡೆ ನೋಡ್ಲಿಕ್ಕೈತಿರಿ, ಏನೋ ಕಾರ್ಯಕ್ರಮ ಇರ್ಬೋದು, ಇಲ್ಲ ಇನ್ನು ಹೇಳೋದು ನಡೀತದಲ್ಲ, ಪರವಾಗಿಲ್ಲ.
ಆ ಬಳಿಕ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಅಂಥೇಳಿ. ತಾಯಿ ಮಾಯಕ್ಕ ದೇವಿ ಇನ್ನೊಂದು ಬೀರದೇವನ ಮುಂದೆ ವಿಷಯ ಪ್ರಸ್ತಾವನೆ ಮಾಡ್ತಾ ಇದ್ದಾಳೆ. ಕೂಡ್ತಾರೆ ಕೂಡ್ತೀರಿ